ವೀಕ್ಷಕರೇ, ಅಚಾನಕ್ಕಾಗಿ ಪೊಲೀಸ್ನವರು ನಿಮಗೆ ಕರೆ ಮಾಡಿ ನಿಮ್ಮನ್ನ ಕೂಡಲೇ ಠಾಣೆಗೆ ಬರುವಂತೆ ಕರೆದರೆ ನೀವೇನ್ ಮಾಡ್ತೀರಾ? ಪೊಲೀಸರ ಧ್ವನಿಯನ್ನ ಕೇಳಿದ ತಕ್ಷಣ ಎಂತವರಿಗಾದ್ರೂ ಭಯ, ಆತಂಕ ಆಗೇ ಆಗುತ್ತೆ. ಯಾಕಪ್ಪ ಪೊಲೀಸ್ ಕರೆ ಮಾಡಿದ್ದು, ಮುಂದೇನು ಕಾದಿದೆಯೋ ಹಬ್ಬ ಅಂತ ಯೋಚಿಸ್ತೀರಿ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪೊಲೀಸ್ನವರು ನಿಮಗೆ ಕರೆ ಮಾಡಿ ಇಲ್ಲವೇ ನೋಟಿಸ್ ಅನ್ನ ಕಳುಹಿಸಿ ಠಾಣೆಗೆ ಕರೆದ್ರೆ ಏನ್ ಮಾಡಬೇಕು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ವೀಕ್ಷಕರೇ ನಾವಿಲ್ಲಿ ಒಬ್ಬ ಉತ್ತಮ ಅಡ್ವೊಕೇಟ್ ತಿಳಿಸಿರುವಂತಹ ಅಂಶಗಳನ್ನ ಆಯ್ದು ನಿಮ್ಮ ಮುಂದೆ ಇಡ್ತಿದ್ದೀವಿ. ಹಾಗಾಗಿ ಇದು ಒಂದು ನೈತಿಕ ಕಳಕಳಿಯ ಭಾಗನೇ ಹೊರತು ನಿಮ್ಮನ್ನ ಈ ಮೂಲಕ ಹೆದರಿಸುವಂತ ಯಾವ ಇರಾದೆ ಕೂಡ ನಮ್ಮ ಚಾನಲ್ಗೆ ಇಲ್ಲ ಅಂತ ತಿಳಿಸ್ತಾ ಈ ಒಂದು ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಒಮ್ಮೆ ನಿಮ್ಮ ಹೆಸರಲ್ಲಿ ಪೊಲೀಸ್ನವರು ಯಾವ್ದಾದ್ರು ಒಂದು ನೋಟಿಸ್ ಅನ್ನ ತೆಗೆದುಕೊಂಡು ನಿಮ್ ಮನೆಗೆ ಬಂದ್ರೆ ಆಗ ನೀವು ಮನೇಲಿರೋದಿಲ್ಲ. ಆ ಒಂದು ಸಮಯದಲ್ಲಿ ನೀವೇನ್ ಮಾಡ್ಬೇಕು ಗೊತ್ತಾ? ಅಂತ ಸಮಯದಲ್ಲಿ ನಿಮ್ಮ ಮನೆಯವರು ಕೂಡ ನಿಮ್ಮ ಹೆಸರಿನ ಆ ಒಂದು ನೋಟಿಸ್ ಅನ್ನ ರಿಸೀವ್ ಮಾಡಬಾರದು. ನೀವು ಮನೆಗೆ ಬಂದ ಮೇಲೆ ನಿಮಗೆ ತಿಳಿಸೋದಾಗಿ ಹೇಳಬೇಕು. ಒಂದ್ ವೇಳೆ ಪೊಲೀಸ್ ಅಧಿಕಾರಿಗಳು ನಿಮ್ಗೆ ಕರೆ ಮಾಡಿದ್ರೆ ಅದಕ್ಕೆ ಹೆದರಿ ಕರೆಯನ್ನ ಕಟ್ ಮಾಡೋದಾಗ್ಲಿ ಅಥವಾ ಹೆದರಿ ಗಡಿಬಿಡಿಯಿಂದ ಮಾತನಾಡೋದಾಗ್ಲಿ ಮಾಡಬಾರ್ದು. ನಿಧಾನವಾಗಿ ಅವ್ರಿಗೆ ನಾರ್ಮಲ್ ಆಗಿ ನೀವು ಎಲ್ರಿಗೂ ಹೇಗೆ ಉತ್ತರ ಕೊಡ್ತಿರೋ ಅದೇ ರೀತಿ ಉತ್ತರಿಸಿ. ನನ್ನನ್ನ ಯಾಕಾಗಿ ಠಾಣೆಗೆ ಬರೋದಕ್ಕೆ ಹೇಳ್ತಿದ್ದೀರಿ? ಯಾವ ಆಧಾರದ ಮೇಲೆ ನಮ್ಮ ಮೇಲೆ ಕೇಸನ್ನ ದಾಖಲಿಸಿಕೊಂಡಿದ್ದೀರಿ? ಯಾರು ನಮ್ಮ ಮೇಲೆ ದೂರನ್ನ ಕೊಟ್ಟಿದ್ದಾರೆ ಎಂಬುದನ್ನ ಮೊದಲು ಖಾತ್ರಿ ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಆ ಮಾತನಾಡ್ತಿರುವಂತ ಪೊಲೀಸ್ನವರ ಹೆಸರು ಮತ್ತೆ ಅವರು ಯಾವ ಹುದ್ದೆಯಲ್ಲಿದ್ದಾರೆ, ಪಿಸಿನ ಅಥವಾ ಸಬ್ ಇನ್ಸ್ಪೆಕ್ಟರ ಅಥವಾ ಇನ್ಸ್ಪೆಕ್ಟರ್ ಅಂತ ಕೇಳಿ ತಿಳ್ಕೊಳ್ಳೋದು ಉತ್ತಮ. ಯಾವುದೇ ಪೊಲೀಸ್ ಆದರೂ ಕೂಡ ತಮ್ಮ ಸುಪರ್ದಿಗೆ ಬರುವಂತ ಕೇಸನ್ನ ಠಾಣೆಯಲ್ಲಿ ನಮೂದಿಸಬೇಕು. ಪೊಲೀಸರು ತಮಗೆ ಬರುವಂತ ಕರೆಗಳಿಂದ ಹಿಡಿದು ಠಾಣೆಗೆ ದೂರನ್ನ ಕೊಡೋದಕ್ಕೆ ಬರುವಂತ ಯಾವುದೇ ವ್ಯಕ್ತಿಯ ಕರೆಯನ್ನಾಗ್ಲಿ ಅವರು ತಮಗೆ ನೀಡಿರುವಂತ ದೂರನ್ನ ದಾಖಲಿಸುವಂತ ಡೈರಿಯಲ್ಲಿ ನೋಟ್ ಮಾಡ್ತಾರೆ. ಯಾವ ಸಮಯಕ್ಕೆ ಯಾರ ಕರೆ ಬಂದಿದೆ, ಯಾವೆಲ್ಲ ಕೇಸ್ಗಳು ಅವತ್ತು ಠಾಣೆಗೆ ಬಂದಿದ್ವು, ಯಾವ ದೂರನ ಅವತ್ತು ಯಾರು ಯಾರ ಮುಖೇನ ದಾಖಲು ಮಾಡಿದ್ದಾರೆ, ಯಾರು ಯಾವ ದೂರನ ಎಷ್ಟು ಗಂಟೆಗೆ ಕೊಟ್ಟಿದ್ದಾರೆ ಅನ್ನುವಂಥ ಎಲ್ಲ ವಿವರಗಳು ಕೂಡ ಅದರಲ್ಲಿ ಬರೆದಿರ್ತವೆ. ಹಾಗಾಗಿ ನೀವು ಅವರ ಕರೆಗೆ ಹೆದರುವಂತ ಅಗತ್ಯ ಇಲ್ಲ. ನಿಮ್ಮ ಪೊಲೀಸ್ ಠಾಣೆ ಯಾವ ಪ್ರದೇಶದ ವ್ಯಾಪ್ತಿಗೆ ಸೇರುತ್ತೆ, ನಿಮ್ಮ ಹೆಸರೇನು, ನಿಮ್ಮ ಪೋಸ್ಟಿಂಗ್ ಏನಿದೆ ಎಂಬುದನ್ನ ಮೊದಲು ನೀವು ವಿಚಾರಿಸಿಕೊಳ್ಳಿ. ಅಷ್ಟು ನೀವು ಕೇಳಿದ್ರೆ ಸಾಕು. ಅತ್ತ ಮಾತನಾಡ್ತಿರುವಂತಹ ಪೊಲೀಸರ ಮಾತಿನ ನಿಯಂತ್ರಣ ತಪ್ಪುತ್ತೆ. ನಿಮ್ಮ ಮೇಲೆ ಕೋಪಗೊಂಡು ಉರಿದು ಬಿಡೋದಕ್ಕೆ ಶುರು ಮಾಡ್ತಾರೆ. ನಿಮ್ಗೆ ಅದೆಲ್ಲ ಹೇಳುವ ಅಗತ್ಯ ಇಲ್ಲ. ನಾವು ಹೇಳೋದನ್ನ ಕೇಳೋದು ಮಾತ್ರ ನಿಮ್ ಕೆಲಸ. ಇಲ್ಲಿಗೆ ಬಂದ್ರೆ ನಿಮ್ಗೆ ತಿಳಿಯುತ್ತೆ ಯಾವ ಕೇಸ್, ಯಾರು ದೂರು ಕೊಟ್ಟಿದ್ದಾರೆ, ಕರೆ ಮಾಡಿದ್ದು ಯಾರು ಅಂತ ಗೊತ್ತಾಗುತ್ತೆ ಅಂತ ರೇಗ್ತಾ ಉಗ್ರ ರೂಪವನ್ನ ತಾಳ್ತಾರೆ. ಆಗ ನೀವು ಮರು ಮಾತನಾಡದೆ ಠಾಣೆಗೆ ಹೋಗ್ಲೇಬೇಕಾಗುತ್ತೆ ಅಲ್ವಾ? ಆದ್ರೆ ದಯವಿಟ್ಟು ಹಾಗೆ ಮಾಡದೆ ಅದು ಯಾವ ದೂರು ಎಂಬುದನ್ನ ತಿಳಿಯದೆ ನಾವು ಠಾಣೆಗೆ ಬರೋದಿಕ್ಕೆ ಸಾಧ್ಯ ಇಲ್ಲ. ನೀವು ಬೇಕಾದ್ರೆ ಮೊದಲು ನಮ್ಗೆ ನೋಟಿಸ್ ಕಳುಹಿಸಿ ಅಂತ ಹೇಳಿ. ನೀವು ನೋಟಿಸ್ ಕೊಡದೆ ನಾವು ಠಾಣೆಗೆ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನೋಡಿ. ಆಗ ಅವರು ನಿಮ್ಗೆ ನೋಟಿಸ್ ಅನ್ನ ತಲುಪಿಸಲೇಬೇಕು. ಒಂದ್ ಪಕ್ಷ ಅವ್ರಿಗೆ ನಿಮ್ಮ ಸಂಪೂರ್ಣ ವಿಳಾಸ ತಿಳಿಯದೆ ಇದ್ದಲ್ಲಿ ಅವ್ರಿಗೆ ನಿಮ್ಮ ಮನೆಯ ವಿಳಾಸವನ್ನ ಭಯಗೊಳ್ಳದೆ ತಿಳಿಸಿ. ಇಲ್ಲಾಂದ್ರೆ ನಿಮ್ಮ ನಂಬರ್ಗೆ ವಾಟ್ಸಪ್ ಮೂಲಕ ಕಳಿಸೋದಕ್ಕೆ ಹೇಳಿ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಆದೇಶವನ್ನ ಪರಿಗಣಿಸಿ ಕೊರೋನಾ ಸಮಯದಲ್ಲಿ ವಾಟ್ಸಪ್ ಮೂಲಕ ದೂರನ್ನು ದಾಖಲು ಮಾಡಿರೋದಾಗಿ ಹಾಗೂ ನೋಟಿಸ್ ಕೊಟ್ಟಿರುವಂತ ಪ್ರಕ್ರಿಯೆಗಳು ಕೂಡ ನಡೆದಿದ್ವು. ಅದೇ ರೀತಿ ಅವರು ನಿಮ್ಗೆ ಈಗಲೂ ಕೂಡ ಯಾವುದೇ ದೂರಿನ ಅಡಿಯಲ್ಲೂ ಕೂಡ ವಾಟ್ಸಪ್ ಅನ್ನ ಮಾಡಬಹುದು. ಇಮೇಲ್ ಅಥವಾ ನಾರ್ಮಲ್ ಮೆಸೆಂಜರ್ಗಳಲ್ಲಿ ಕೂಡ ನಿಮ್ಗೆ ನೋಟಿಸ್ ಅನ್ನ ಕೊಡಬಹುದು. ಯಾವಾಗ ನಿಮ್ಗೆ ನೋಟಿಸ್ ತಲುಪುತ್ತೋ ಆಗ ಮಾತ್ರ ನೀವು ಒಮ್ಮೆ ಯೋಚಿಸಿ ತಪ್ಪದೆ ಪೊಲೀಸ್ ಠಾಣೆಗೆ ಹೋಗಬೇಕಾಗುತ್ತೆ. ಇಲ್ಲಿ 3 ರೀತಿಯ ನೋಟಿಸ್ಗಳು ಇರ್ತವೆ. ಅದರಲ್ಲಿ ಮೊದಲನೇದು ಸೆಕ್ಷನ್ 160 CRPC. ಈ ರೀತಿಯ ನೋಟಿಸ್ ನಿಮ್ಗೆ ಸಿಕ್ಕಿದ್ದಲ್ಲಿ ಭಯ ಪಡುವಂತ ಅಗತ್ಯ ಇಲ್ಲ. ಏಕೆಂದ್ರೆ ಯಾವುದಾದ್ರೂ ಒಂದು ದಾರುಣ ಘಟನೆ ಜರುಗಿದೆ ಅಂತ ಇಟ್ಟುಕೊಳ್ಳೋಣ. ಅದನ್ನ ನೀವು ನೋಡಿದ್ರೆ ಅದಕ್ಕೆ ಸಾಕ್ಷಿಯಾಗಿ ಮಾತ್ರ ನಿಮ್ಮನ್ನ ಹೇಳಿಕೆ ನೀಡೋದಕ್ಕೆ ಕರೆಯಲಾಗುತ್ತೆ. ಉದಾಹರಣೆಗೆ ರಸ್ತೆ ಬದಿಯಲ್ಲಿ ಯಾವುದಾದ್ರೂ ಅಪಘಾತ ಸಂಭವಿಸಿದೆ ಅಂತ ಅಂದ್ಕೊಳ್ಳಿ. ಅದನ್ನ ನೀವು ನೋಡಿರ್ತೀರ. ಆಗ ಅಲ್ಲಿ ಏನೆಲ್ಲ ನಡೀತು ಎಂಬ ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಮ್ಮ ಹೇಳಿಕೆಗಳನ್ನ ತೆಗೆದುಕೊಳ್ಳುವಂತ ಸಲುವಾಗಿ ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ಅಂತ ನೋಟಿಸೇ ಈ ಸೆಕ್ಷನ್ 160 CRPC. ಇನ್ನು ಎರಡನೆಯದು ಸೆಕ್ಷನ್ 91 CRPC. ಈ ರೀತಿಯ ನೋಟಿಸ್ಗಳನ್ನ ಯಾವಾಗ ಕೊಡಲಾಗುತ್ತೆ ಅಂದ್ರೆ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಅಥವಾ ಫೈಲ್ಗಳು ದೂರು ಕೊಟ್ಟವರ ಕುರಿತಾದಂತಹ ಸಂಬಂಧಿತ ದಾಖಲೆಗಳು ನಿಮ್ಮ ಹತ್ರ ಇದ್ರೆ ಅದು ತುರ್ತಾಗಿ ಪೊಲೀಸರ ಮುಂದಿನ ವಿಚಾರಣೆಗೆ ಅಗತ್ಯ ಸಾಕ್ಷಿಗಳನ್ನ ನೀಡ್ತವೆ ಅಂದಾಗ ಮಾತ್ರ ನಿಮ್ಮನ್ನ ಠಾಣೆಗೆ ಕರೆಯಲಾಗುತ್ತೆ. ಆಗ ಮಾತ್ರ ಈ ನೋಟಿಸ್ ಅನ್ನ ನಿಮ್ಗೆ ಕಳುಹಿಸಲಾಗುತ್ತೆ. ಉದಾಹರಣೆಗೆ ನಿಮ್ಮ ಪತ್ನಿ ಅಥವಾ ಪತಿ ಯಾವುದೋ ಕೇಸ್ ಮೇಲೆ ಪೊಲೀಸ್ ಅಧಿಕಾರಿಗಳ ಸುಪರ್ದಿಗೆ ಸಿಕ್ಕಿದ್ದು ಅವರ ಹೇಳಿಕೆಗಳನ್ನ ಆಧರಿಸಿ ಅವರು ನಿಮ್ಮನ್ನು ಕೂಡ ಆ ಒಂದು ಕೇಸ್ನಲ್ಲಿ ರೆಫರ್ ಮಾಡಿದಾಗ ಮಾತ್ರ ಪೊಲೀಸ್ ಅಧಿಕಾರಿಗಳು ನಿಮ್ಗೆ ಕರೆ ಮಾಡಿ ವಿಷಯವನ್ನ ತಿಳಿಸಿ ಅಥವಾ ನೋಟಿಸ್ ಅನ್ನ ಕೊಟ್ಟು ಹೀಗೆ ಕರೆಸ್ಕೊಳ್ತಾರೆ. ಇಂಥ ಸಂದರ್ಭಗಳಲ್ಲಿ ಕೊಡುವಂತ ನೋಟಿಸ್ ಇದಾಗಿರುತ್ತೆ. ಅಥವಾ ನೀವು ಯಾವುದಾದ್ರೂ ಕಂಪನಿಯ ಓನರ್ ಆಗಿದ್ರೆ ನಿಮ್ಮ ಕಂಪನಿಯ ವರ್ಕರ್ ವಿರುದ್ಧ ದೂರು ದಾಖಲಾಗಿ ಅವರ ಅಟೆಂಡೆನ್ಸ್ ಪೊಲೀಸರಿಗೆ ಬೇಕಾಗಿರುತ್ತೆ. ನಿಮ್ಮ ಬಳಿ ಇರುವಂತಹ ಆ ರೆಕಾರ್ಡ್ಗಾಗಿ ನಿಮ್ಗೆ ಪೊಲೀಸರಿಂದ ಬುಲಾವ್ ಬರಬಹುದು. ಇಂಥ ಸಮಯದಲ್ಲೂ ಕೂಡ ನಿಮ್ಗೆ ಈ ರೀತಿ ನೋಟಿಸ್ ಅನ್ನ ಕಳುಹಿಸಲಾಗುತ್ತೆ. ಅಂದಹಾಗೆ ಅಂಥ ರೆಕಾರ್ಡ್ಸ್ಗಳು ಯಾವುದೇ ನಿಮ್ಮ ಬಳಿ ಇಲ್ಲದೆ ಹೋದಲ್ಲಿ ನೀವು ಅವ್ರಿಗೆ ಅಲ್ಲಿಯೇ ಹೋಗಿ ತಿಳಿಸಬಹುದು ಅಂತ ಯಾವುದೇ ಡೀಟೇಲ್ಸ್ ನಿಮ್ಮ ಬಳಿ ಇಲ್ಲ ಅಂತ. ಹೀಗಾಗಿ ಇಂಥ ನೋಟಿಸ್ಗಳಿಗೂ ಕೂಡ ನೀವು ಭಯಪಡುವಂತ ಅಗತ್ಯ ಇಲ್ಲ. ಇನ್ನು ಮೂರನೇದು ಸೆಕ್ಷನ್ 41A CRPC. ಈ ಒಂದು ನೋಟಿಸ್ ಏನಾದರೂ ಪೊಲೀಸರ ಕಡೆಯಿಂದ ನಿಮಗೆ ತಲುಪಿದೆ ಆದ್ರೆ ನೀವು ಕೊಂಚ ಯೋಚಿಸಿ ಮುಂದುವರಿಯೋದು ಒಳಿತು. ಯಾಕೆಂದ್ರೆ ಈ ಒಂದು ನೋಟಿಸ್ ಅನ್ನ ಯಾವಾಗ ಕೊಡಲಾಗುತ್ತೆ ಅಂದ್ರೆ ನಿಮ್ಮ ವಿರುದ್ಧ ಯಾರಾದರೂ ದೂರನ್ನ ನೀಡಿ FIR ಅನ್ನ ದಾಖಲಿಸಿದಾಗ ಮಾತ್ರ
ಪೊಲೀಸ್ ಅಧಿಕಾರಿಗಳು ನಿಮ್ಮ ಮೇಲೆ ದೂರನ್ನ ದಾಖಲಿಸಿಕೊಂಡು ನಿಮ್ಮನ್ನ ವಿಚಾರಣೆಗಾಗಿ ಕರೀತಾರೆ. ವೀಕ್ಷಕರ, ಕೂದಲು ಉದುರುವುದು, ತಲೆ ಹೊಟ್ಟಿನ ಸಮಸ್ಯೆ, ಹೇರ್ ರೀಗ್ರೋತ್ ಹಾಗೂ ಎಲ್ಲಾ ಕೂದಲಿನ ಸಮಸ್ಯೆಗೆ ಲಿಫಿ ಲೈಫ್ 1 ಮತ್ತೆ ಲಿಫಿ ಲೈಫ್ 2 ಅನ್ನ ಬಳಸಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದ ಪ್ರಾಡಕ್ಟ್ಗಳು. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಸಂಪರ್ಕಿಸಿ. ಹಾಗೇನೆ ಸುಮಾರು ಕೇಸ್ಗಳಲ್ಲಿ ಏನಾಗುತ್ತೆ ಅಂದ್ರೆ, ಯಾರಾದ್ರೂ ಒಬ್ಬ ವ್ಯಕ್ತಿಯ ಮೇಲಿನ ದ್ವೇಷದಿಂದ ಅಥವಾ ಅವರ ತೇಜೋವಧೆ ಮಾಡಬೇಕು ಅಂತಾನೆ ಯಾರಾದ್ರೂ ದೂರನ್ನ ನೀಡಿದ್ರು ಅಂತ ಸಮಯದಲ್ಲೂ ಕೂಡ ಈ ಒಂದು ನೋಟಿಸ್ ಅನ್ನ ಪ್ರಸಕ್ತ ವ್ಯಕ್ತಿಗೆ ನೀಡಿರ್ತಾರೆ. ಆದ್ರೆ ಇದು ತಪ್ಪು. FIR ದಾಖಲೆಯ ನಂತರ ಅಷ್ಟೇ ಯಾರಿಗಾದ್ರೂ ಈ ಒಂದು ನೋಟಿಸ್ ಅನ್ನ ನೀಡಬೇಕು. ಅದಕ್ಕೂ ಮೊದಲು ಸೆಕ್ಷನ್ 160ಯ ನೋಟಿಸ್ ಅನ್ನೇ ಅವ್ರಿಗೆ ಕೊಡಬೇಕು. ಒಂದು ಪಕ್ಷ ನಿಮ್ಗೆ ಸೆಕ್ಷನ್ 41 ನೋಟಿಸ್ ಅನ್ನ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ಆಗ ಮೊದಲು ಗಾಬರಿಯಾಗದೆ ಅದರ ವಿವರಗಳನ್ನ ಮೊದಲು ಓದಿ. ಅದರಲ್ಲಿ ನಿಮ್ಮ ನಿಲುವೇನು, ನಿಮ್ಮ ಅಪರಾಧ ಏನು, ಅಸಲಿಗೆ ಆ ಕೇಸ್ಗೂ ನಿಮ್ಗೂ ಏನ್ ಸಂಬಂಧ ಅಂತ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಹಾಗೇನಾದ್ರೂ ಕೊಟ್ಟಿರುವಂತ ನೋಟಿಸ್ ನಲ್ಲಿ ವಿಷಯ ಪ್ರಾಪರ್ ಆಗಿರದೆ ಹೋದಲ್ಲಿ ನೀವು ಖುದ್ದು ಠಾಣೆಗೆ ಕರೆ ಮಾಡಿ ನಿಮ್ಮ ವಿರುದ್ಧ ದಾಖಲಾಗಿರುವಂತ ಈ ದೂರಿನ ವಿವರಗಳು ಸರಿಯಾಗಿ ನಮೂದಾಗಿಲ್ಲ ಅಂತ ಹೇಳಬಹುದು. ನಂತರ ನೀವು RTI ನ ಮೂಲಕ ಅದರ ಸರಿಯಾದ ಮಾಹಿತಿಯನ್ನ ಮತ್ತೊಮ್ಮೆ ಪಡಿಬಹುದು. ಅಂತ ಸಮಯದಲ್ಲಿ ನೀವು ನಿಮ್ಮ ವಕೀಲರನ್ನ ಕಂಡು ಮಾತನಾಡಿ ನಂತರ ಮುಂದಿನ ಹೆಜ್ಜೆ ಇಡೋದು ಒಳ್ಳೆಯದು. ಅವ್ರ ಮುಖೇನ ಮೊದಲು ನಿಮ್ಮ ವಿರುದ್ಧ ಯಾವ FIR ದಾಖಲಾಗಿದೆ ಎಂಬುದನ್ನ ವಿಚಾರಿಸಿ. ನಿಮ್ಮ ವಿರುದ್ಧ ಯಾವುದಾದ್ರೂ FIR ದಾಖಲಾಗಿದೆ ಎಂದ ಪಕ್ಷದಲ್ಲಿ ಅದರಿಂದ ಏನಾದರೂ ನಿಮಗೆ 7 ವರ್ಷಗಳಿಗಿಂತ ಕಡಿಮೆ ಶಿಕ್ಷೆ ಆಗಬಹುದು ಅಂತ ವಕೀಲರಿಂದ ಗೊತ್ತಾದರೆ ನಿಮ್ಮ ಮೇಲೆ ವಿತೌಟ್ ಅರೆಸ್ಟ್ ಚಾರ್ಜ್ ಶೀಟ್ ಫೈಲ್ ಮಾಡುವಂತ ಅಧಿಕಾರ ಪೊಲೀಸರಿಗಿರುತ್ತೆ. 7 ವರ್ಷಗಳ ಮೇಲಿನ ಶಿಕ್ಷೆ ಆದ್ರೆ ಖಂಡಿತವಾಗಿ ಪೊಲೀಸ್ ನಿಮ್ಮನ್ನ ಅರೆಸ್ಟ್ ಮಾಡಲೇಬೇಕಾಗುತ್ತೆ. ಅಂದಹಾಗೆ ಇಂಥ ಕೇಸ್ಗಳಲ್ಲಿ ನಿಮ್ಮ ವಿರುದ್ಧ ದೂರು ದಾಖಲಿಸಿರುವಂತ ಮಂದಿಯಿಂದ ಪೊಲೀಸ್ ದುಡ್ಡನ್ನ ತಿಂದಿದ್ದಾರೆ ಅಂತ ನಿಮಗೆ ಕಂಡುಬಂದಲ್ಲಿ, ಇಲ್ಲ ನಿಮ್ಮ ವಿರುದ್ಧ ಪಾರ್ಟಿಯವರ ಇನ್ಫ್ಲೂಯೆನ್ಸ್ ನಿಂದ ಹೀಗೆ ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ ಅಂತ ನಿಮಗೆ ಅನ್ಸಿದ್ರೆ, ನಂತರದ ವಿಚಾರಣೆ ನಡೆಸಿದಾಗಲೂ ಕೂಡ ನಿಮಗೆ 7 ವರ್ಷಗಳ ಒಳಗಿನ ಶಿಕ್ಷೆ ನಿಮ್ಮ ಪಾಲಾದ್ರೆ ಆಗ ಕೂಡಲೇ ಆಂಟಿಸೆಪ್ಟರಿ ಬೇಲ್ಗಾಗಿ ನೀವು ಸೆಷನ್ ಕೋರ್ಟ್ ನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ನಿಮ್ಮ ಲಾಯರ್ ಮೂಲಕ ಸೆಷನ್ ಕೋರ್ಟ್ ನಲ್ಲಿ ಬೇಲ್ ಅಪ್ಲೈ ಮಾಡಿಸಬಹುದು. ಅಂದಹಾಗೆ ಪೊಲೀಸರು ಯಾರೊಬ್ಬ ಒತ್ತಡಕ್ಕೆ ನಿಮ್ಮ ಮೇಲೆ ದೂರನ್ನ ದಾಖಲಿಸಿದ್ರೆ ಆ ನೋಟಿಸ್ ನಿಮ್ಗೆ ಆನ್ಲೈನ್ ಮೂಲಕ ಸೆಂಡ್ ಮಾಡಿ ನಿಮ್ಗೆ ಇನ್ ಟೈಮ್ ನಲ್ಲಿ ನೋಟಿಸ್ ಸಿಗದೆ ಹೋದ ಪಕ್ಷದಲ್ಲಿ ನೀವು ನ್ಯಾಯಮೂರ್ತಿಗಳನ್ನ ಅದರ ವಿಚಾರಣೆಗೆ ನೆಕ್ಸ್ಟ್ ಡೇಟ್ಗಾಗಿ ಅವಕಾಶವನ್ನು ಕೂಡ ಕೇಳ್ಕೊಳ್ಬಹುದು. ನನಗೆ ಮತ್ತೊಂದು ಅವಕಾಶ ಕೊಡಿ, ನಾನು ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಜಾಯಿನ್ ಆಗ್ತೀನಿ ಅಂತ ಒಂದು ಆಪ್ಷನ್ ಕೂಡ ತೆಗೆದುಕೊಳ್ಬಹುದು. ಅದಕ್ಕೂ ಮೀರಿ ಪೊಲೀಸರಿಗೆ ನಿಮ್ಮನ್ನು ಅರೆಸ್ಟ್ ಮಾಡಲೇಬೇಕಾದಂತ ಸಂದರ್ಭದಲ್ಲಿ ಅದರ ನಿಖರ ಕಾರಣವನ್ನು ತಿಳಿದುಕೊಂಡು ಬಂಧನದ ಭೀತಿ ಜಾಮೀನನ್ನು ಕೂಡ ನೀವು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗೂ ಕೋರ್ಟ್ನಲ್ಲಿ ಮುಂದಿನ ವಿಚಾರಣೆಯ ದಿನಾಂಕದವರೆಗೂ ಯಾವುದೇ ಕಾರಣಕ್ಕೂ ಪೊಲೀಸರು ನಿಮ್ಮನ್ನ ಅರೆಸ್ಟ್ ಮಾಡದಿರುವಂತೆ ಮನವಿಯನ್ನ ಮಾಡಿಕೊಂಡು ಲಾಯರ್ ಮುಖೇನ ನ್ಯಾಯಾಲಯದಲ್ಲಿ ಕೇಳ್ಕೊಳ್ಬೇಕು. ಯಾವುದಾದ್ರೂ ಅಪರಿಚಿತ ನಂಬರ್ನಿಂದ ಕರೆ ಬಂದ್ರೆ ಅವರು ಕೇಳುವಂತ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನ ಕೊಡಬೇಡಿ. ಗಡಿಬಿಡಿ ಮಾಡ್ಕೊಳ್ಳದೆ ಮೊದಲು ಅವರು ಯಾರು, ಯಾಕೆ ಕಾಲ್ ಮಾಡಿದ್ದಾರೆ ಎಂಬುದನ್ನ ಕೇಳಿದ ಮೇಲೆ ಮುಂದಿನದನ್ನ ಮಾತಾಡಿ. ಅವರು ಯಾವ ಪೊಲೀಸ್ನವರು ಅಂತ ನಿಮಗೆ ಹೇಳ್ತಾರೋ ಅದನ್ನ ನೀವು ಆ ಸ್ಟೇಷನ್ ನಂಬರ್ ಅನ್ನ ಆನ್ಲೈನ್ ನಲ್ಲಿ ತೆಗೆದುಕೊಂಡು ಕರೆ ಮಾಡಿ ಅಂತ ಹೆಸರಿನ ವ್ಯಕ್ತಿ ಪೊಲೀಸ್ ಆಗಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಳಿ. ಅದು ಮೊಬೈಲ್ ನಂಬರ್ ಅಥವಾ ಲ್ಯಾಂಡ್ಲೈನ್ ನಂಬರ್ ಅಂತ ಖಾತ್ರಿ ಮಾಡ್ಕೊಳ್ಳಿ. ಯಾಕೆಂದ್ರೆ ಪೊಲೀಸರಿಂದ ಬರುವಂತ ಕರೆಗಳು ಯಾವಾಗಲೂ ಸಾಮಾನ್ಯವಾಗಿ ಲ್ಯಾಂಡ್ಲೈನ್ ಕರೆಗಳೇ ಆಗಿರ್ತವೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಪೊಲೀಸರು ನೋಟಿಸ್ ಅನ್ನ ಕಳಿಸದೆ ಠಾಣೆಗೆ ಕರೆದ್ರೆ ನಿಮ್ಗೆ ನೋಟಿಸ್ ಸಿಗದೆ ಹೋದಲ್ಲಿ ನೀವು ಎಲ್ಗೂ ಕೂಡ ಬರೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿ. ಪೊಲೀಸರು ಕೇಸ್ ಹಾಕ್ಲೇಬೇಕು ಅಂದ್ರೆ ಮೊದಲು ನನಗೆ ನೋಟಿಸ್ ಕಳಿಸಿ ಅಂತ ಧೈರ್ಯವಾಗಿ ಹೇಳಿ. ಒಂದ್ ಪಕ್ಷ ಯಾವುದೋ ದೂರಿನ ಮೇರೆಗೆ ನಿಮ್ಗೆ ನೋಟಿಸ್ ತಲುಪಿದ್ರು ಕೂಡ ಅದರಲ್ಲಿ ಪೂರ್ತಿ ಡೀಟೇಲ್ಸ್ ಅನ್ನ ಓದ್ ನೋಡಿ. ಏಕೆಂದ್ರೆ ಪೊಲೀಸ್ ಅಧಿಕಾರಿಗಳು ಯಾರನ್ನು ಕೂಡ ಹೆದರಿಸಬೇಕು ಅಂತ ಕರೆ ಮಾಡೋದಿಲ್ಲ. ಹಾಗಾಗಿ ಇಂಥ ಕರೆಗಳು ಬಂದಾಗ ಮಾತನಾಡೋದಕ್ಕೆ ಹೆದರದೆ ನೀವು ಮುಂದುವರಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.